ಪ್ಯಾಕಿಂಗ್ ಟೈಮಲ್ಲಿ ನೀರು ಕಲುಷಿತವಾಗುತ್ತೆ. ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ ಹೇಳಿಕೆ ಕೊಟ್ಟಿದ್ದಾರೆ. ಬಾಟಲ್ ಸೀಲ್ ಮಾಡುವಾಗ ಹೀಟ್ ಮಾಡ್ತಾರೆ. ಹೀಟ್ ಮಾಡುವಾಗ ಕೆಮಿಕಲ್ ಮೆಲ್ಟ್ ಆಗುತ್ತೆ. ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಟ್ ಮಾಡಬೇಕಾದ್ರೆ ಕೆಮಿಕಲ್ ಮೆಲ್ಟ್ ಆಗಲಿದೆ. ಪನೀರ್ಗೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡ್ತಾರೆ. ಕೊಬ್ಬು ಬಳಕೆಯಿಂದ ಪನೀರ್ ಸಾಫ್ಟ್ ಆಗುತ್ತೆ. ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀರು ಯಾವಾಗ ಹಾನಿಕಾರಕ ಆಗ್ಬೋದು ಅಂತ ಅಂದರೆ, ಈ ಪ್ಯಾಕಿಂಗ್ ಟೈಮ್ನಲ್ಲಿ ಯಾವುದೇ ಒಂದು ನೀರನ್ನ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕೊಟ್ಟಾಗ ಆ ಸೀಲಿಂಗ್ ಟೈಮ್ ಇಲ್ಲ ಪ್ಯಾಕಿಂಗ್ ಟೈಮ್ ಇಲ್ಲ ಆ ಪ್ಲಾಸ್ಟಿಕ್ ಬಾಟಲ್ ಕ್ವಾಲಿಟಿ ಮೇಲೆ ನೀರು ಕಲುಷಿತ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆಂದರೆ ಈ ಬಿಸ್ಫಿನಾಲ್ ಅಂತ ಬಿಸ್ಫಿನಾಲ್ ಎ ಅನ್ನೋದು ಒಂದು ಪ್ಲಾಸ್ಟಿಕ್ ಅಂಶ ನೀರಲ್ಲಿ ಸೇರ್ಪಡೆ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವಾಗ ಅಂದರೆ ನೀರು ಹೀಟ್ ಟ್ರೀಟ್ಮೆಂಟ್ಗೆ ಒಳಗಾದಾಗ. ಈಗ ನೀರು ಬಾಟಲ್ ಪ್ಯಾಕ್ ಮಾಡಬೇಕಾದಾಗ ಸೀಲಿಂಗ್ ಏನು ಬರುತ್ತೆ, ಆ ಸೀಲ್ ಮಾಡಬೇಕಾದಾಗ ಹೀಟ್ ಆರ್ ಪ್ರೆಷರ್ ಏನಾದರೂ ಉಪಯೋಗಿಸ್ತಾರಲ್ಲ, ಆ ಹೀಟ್ ಉಪಯೋಗಿಸಿದಾಗ ಅಲ್ಲಿ ಕೆಮಿಕಲ್ ಮೆಲ್ಟ್ ಆಗಿ ನೀರಿಗೆ ಸೇರೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಅಷ್ಟೇ ಅಲ್ಲ, ಈ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಆಗಿರೋ ನೀರುಗಳನ್ನ ಡೈರೆಕ್ಟ್ ಸನ್ಲೈಟಿಗೆ ತುಂಬ ಹೊತ್ತು ಪ್ರೆಷರ್ ಎಕ್ಸ್ಪೋಜರ್ ಆದಾಗ, ಆಚೆ ಇಟ್ಟು ವಾತಾವರಣಕ್ಕೆ ಎಕ್ಸ್ಪೋಜರ್ ಆದಾಗ ಅಲ್ಲೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ನೀರಿಗೆ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಪನ್ನೀರ್ ಅಂತ ಬಂದರೆ ಅದು ನಿಜವಾಗ್ಲೂ ಹಾಲಿನ ಮುಖಾಂತರ ತಯಾರಾಗಿರೋ ಪನ್ನೀರ್ ಆದರೆ ಖಂಡಿತವಾಗೂ ಯಾವುದೇ ತೊಂದರೆ ಇಲ್ಲ. ಏಕೆಂದರೆ ಪನ್ನೀರ್ ಅಂದರೆ ಅದು ಹೆಚ್ಚು ಪ್ರೋಟೀನ್ ಅಂಶ ಉಳ್ಳ ಅಂಥದ್ದು. ಪ್ರತಿಯೊಬ್ಬ ಮನುಷ್ಯನಿಗೆ, ಅದರಲ್ಲೂ ವೆಜಿಟೇರಿಯನ್ ಅವ್ರಿಗೆ ಪ್ರೋಟೀನ್ ಸೋರ್ಸ್ನ ನಾವು ಪನ್ನೀರ್ ಮುಖಾಂತರ ಜಾಸ್ತಿ ತಗೊಂಡ್ರೆ ಅವ್ರ ಪ್ರೋಟೀನ್ ರಿಕ್ವೈರ್ಮೆಂಟ್ ಮೀಟಪ್ ಆಗುತ್ತೆ ಅಂತ ಅಡ್ವೈಸ್ ಮಾಡ್ತೀವಿ. ಬಟ್ ಆದರೆ ಈ ಪನ್ನೀರು ಹೇಗೆ ತಯಾರು ಮಾಡ್ತಾರೆ, ಇಷ್ಟೊಂದು ಪಾಪ್ಯುಲೇಷನ್ಗೆ ಪ್ರೊಡಕ್ಟಿವಿಟಿನ ಮೀಟಪ್ ಮಾಡಲಿಕ್ಕೆ ಕೆಲವೊಂದು ಕಡೆ ಅಡಲ್ಟ್ರೆನ್ಸ್ ಯೂಸ್ ಮಾಡ್ತಾರೆ. ಸೊ ಆ ಅಡಲ್ಟ್ರೆನ್ಸ್ ಯಾವ್ಯಾವುದು ಅಂತ ಅಂದರೆ ಯೂಶಲಿ ಸ್ಟಾರ್ಚ್ ಯೂಸ್ ಮಾಡ್ತಾರೆ. ಆ ಮಾಸ್ ಬರಲಿಕ್ಕೆ, ಆ ಪನ್ನೀರ್ ಅನ್ನೋ ಒಂದು ಮಾಸ್ ಬರಲಿಕ್ಕೆ ಸ್ಟಾರ್ಚ್ ಯೂಸ್ ಮಾಡ್ತಾರೆ. ಆ ಸ್ಲೈಮಿ ಸಾಫ್ಟ್ ನೇಚರ್ ಬರಲಿಕ್ಕೆ ಅನಿಮಲ್ ಫ್ಯಾಟ್ ಇರ್ಬೋದು ಇಲ್ಲ ವೆಜಿಟೇಬಲ್ ಫ್ಯಾಟ್ ಇರ್ಬೋದು, ಇದನ್ನು ಯೂಸ್ ಮಾಡ್ತಾರೆ. ಸೊ ಆವಾಗ ತಯಾರಾಗುವಂಥ ಪನ್ನೀರು ಸಾಫ್ಟಾಗೇ ಇರುತ್ತೆ, ಸ್ಲೈಮಿಯಾಗಿ ನೀಟಾಗಿ ಸ್ಪಾಂಜಿಯಾಗೇ ಇರುತ್ತೆ, ನ್ಯಾಚುರಲ್ ಥರನೇ ಕಾಣುತ್ತೆ. ಬಟ್ ಅಷ್ಟೇ ಅಲ್ಲ, ಇದರಲ್ಲಿ ಮಿಲ್ಕ್ ಪೌಡರಿಂದ ತಯಾರಾಗೋ ಪನ್ನೀರ್ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇಂಥ ಅಡಲ್ಟ್ರೆನ್ಸ್ ಎಲ್ಲ ಪನ್ನೀರಲ್ಲಿ ನಮಗೆ ಗಮನಕ್ಕೆ ಬಂದಾಗ, ಇಂಥ ಪನ್ನೀರ್ಗಳನ್ನ ನಾವು ಸೇವನೆ ಮಾಡಿದಾಗ ಖಂಡಿತವಾಗಿಯೂ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ.